ಬರೀ ದೆವ್ವಗಳೇ ಓಡಾಡುವಂಥ ಬೀಚ್ ಏನಾದರೂ ನೀವು ನೋಡಿದ್ದೀರಾ? ಇದೇ ನೋಡಿ ಸೂರತ್ನ ಧೂಮಸ್ ಬೀಚ್. ಎಲ್ಲಿ ನೀವು ರಾತ್ರಿ ಆಯಿತು ಅಂತ ಅಂದರೆ ಯಾವ ನರಪಿಳ್ಳೆನೂ ಕೂಡ ಒಂದು ಸಮುದ್ರದಲ್ಲಿ ಓಡಾಡಲ್ಲ. ಯಾಕೆ ಅಂತ ಅಂದರೆ ಇಲ್ಲಿನ ಜನ ಹೇಳೋ ಪ್ರಕಾರ ಇಲ್ಲಿ ರಾತ್ರಿ ಆಯಿತು ಅಂತ ಅಂದರೆ ಯಾರು ಹಿಂದೆಯಿಂದ ಕೂಗೋ ರೀತಿ ಶಬ್ದವನ್ನು ಕೇಳುತ್ತಂತೆ. ಹಾಗೆ ಒಂದು ನಾಯಿ ಕೂಡ ಇಲ್ಲಿ ಓಡಾಡಲ್ಲ ರಾತ್ರಿ ಆಯಿತು ಅಂತ ಅಂದರೆ. ಅಷ್ಟೊಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಈ ಒಂದು ಬೀಚ್ನಲ್ಲಿ. ನೀವು ನೋಡ್ತಿರ್ಬೋದು ಹಿಂದೆ ಅಲ್ಲ, ಈ ಒಂದು ಬೀಚ್ನಲ್ಲಿ ಬರೀ ಎಲ್ಲೇ ತಿರುಗಿ ನೋಡಿದ್ರೂ ಕೂಡ ಬರೀ ಬ್ಲ್ಯಾಕ್ ಸ್ಯಾಂಡೇ ನೋಡೋಕ್ಕೆ ಸಿಗುತ್ತೆ. ಯಾಕೆ ಅಂತ ಅಂದರೆ ಮನುಷ್ಯರು ಸತ್ತ ಮೇಲೆ ಇದೇ ಬೀಚ್ನ ಇದೇ ದಡದಲ್ಲೇನೆ ಅವ್ರನ್ನ ಸುಡ್ತಿದ್ರಂತೆ. ಅದಕ್ಕೋಸ್ಕರ ಇದೊಂದು ಸಮುದ್ರ ಕಂಪ್ಲೀಟ್ ಆಗಿ ಬರೀ ಬ್ಲ್ಯಾಕ್ ಸ್ಯಾಂಡಲ್ಲೇ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಆಯಿತು ಅಂತಂದರೆ ಯಾಕೆ ಮನುಷ್ಯರು ಇಲ್ಲಿನ ಬೀಚ್ನಲ್ಲಿ ಓಡಾಡಲ್ಲ ಅಂತ ಅಂದರೆ ಇಲ್ಲಿ ಏನು ಸುಟ್ಟಿರ್ತಾರಲ್ಲ ಅವರು ದೆವ್ವವಾಗಿ ಕಾಡ್ತಾರೆ ಅಂತ ಇಲ್ಲಿನ ಜನ ಮಾತಾಡ್ತಾರೆ. ಹಾಗೆ ಯಾರೋ ಕೂಗ್ತಾ ಇರೋ ರೀತಿ ಬಾ ಅನ್ನೋ ರೀತಿ ಅಂತ ಹೇಳ್ತಿರ್ತಾರೆ ಅಂತ ಇಲ್ಲಿನ ಅಕ್ಕಪಕ್ಕದವರು ಹೇಳ್ತಾರೆ. ಈ ಧೂಮಸ್ ಬೀಚ್ ಬರೋಕ್ಕೆ ಯಾರಿಗೂ ಕೂಡ ಭಯ ಬೇಡ. ಯಾಕೆ ಅಂತ ಅಂದರೆ ಇಲ್ಲಿ ಗಣೇಶನ ಟೆಂಪಲ್ ಕೂಡ ಇದೆ, ಯಾರಿಗೂ ಕೂಡ ಏನೂ ಆಗಲ್ಲ. ಈ ಧೂಮಸ್ ಬೀಚ್ನಲ್ಲಿ ಎಲ್ಲರೂ ಕೂಡ ಬಂದರೆ ಇಲ್ಲಿನ ಮ್ಯಾಗಿನ ಟ್ರೈ ಮಾಡ್ತಾರೆ. ಯಾಕೆಂತ ಅಂದರೆ ಇಲ್ಲಿ ಮ್ಯಾಗಿ ಅಷ್ಟೊಂದು ಫೇಮಸ್ ಆಗಿರುತ್ತೆ. ಎಲ್ಲರೂ ಧೂಮಸ್ ಬೀಚ್ಗೆ ವಿಸಿಟ್ ಮಾಡಿದ್ರೆ ಮ್ಯಾಗಿನ ಟ್ರೈ ಮಾಡಿ. ಧೂಮಸ್ ಬೀಚಲ್ಲಿ ಈ ಮ್ಯಾಗಿನೇ ಫೇಮಸ್ ಅಂತೆ. ಎಲ್ಲಿ ನೋಡಿದ್ರು ಬರೀ ಮ್ಯಾಗಿ ಅಂಗಡಿಗಳೇ ಕಾಣುತ್ತೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಸೂಪರ್ ಆಗಿದೆ. ನೀವೇನಾದರೂ ಈ ಬೀಚ್ ಬಂದರೆ ಟ್ರೈ ಮಾಡಿ ಒಂದ್ಸಲಿ. ಈ ರೀತಿ ಹಿಸ್ಟ್ರಿ ಈ ಒಂದು ಧೂಮಸ್ ಬೀಚ್ಗಿದೆ. ಆದರೆ ಬೆಳಗ್ಗೆ ಹೊತ್ತು ಏನಾದರೂ ನೀವು ಆಟ ಆಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ರೂ ಕೂಡ ಈ ಒಂದು ಬೀಚ್ನಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಲ್ಲಿ ನಿಮಗೆ ಒಂಟೆ ರೈಡು ಕೂಡ ಸಿಗುತ್ತೆ. ಹಾಗೆ ಎಲ್ಲ ತುಂಬ ಟೂರಿಸ್ಟ್ಗಳು ಕೂಡ ಇಲ್ಲಿಗೆ ಬರ್ತಾರೆ, ಯಾವುದೇ ಭಯ ಇರಲ್ಲ. ಆದರೆ ನೈಟ್ ಆಯಿತು ಅಂದರೆ ಮಾತ್ರ ಈ ಒಂದು ಬೀಚಲ್ಲಿ ಯಾರು ನೋಡೋಕ್ಕೆ ಸಿಗಲ್ಲ ಅಷ್ಟೇ. ನಿಮಗೆ ದೆವ್ವಗಳಂತ ಅಂದರೆ ಭಯ ಇಲ್ಲ ಅನ್ನೋರು ಈ ಒಂದು ಬೀಚ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು 8 ಗಂಟೆ ಮೇಲೆ. ಯಾರೆಲ್ಲ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಮುದ್ರನ ನೋಡಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ಈ ಒಂದು ಪ್ಲೇಸ್. ನೀವು ಕೂಡ ಈ ಒಂದು ಬೀಚ್ಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಳಿಗಾಗಿ ಸುಮನ್ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.